ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಸುಚೀಸ್ ಕಿಚನ್. ನಮ್ಮನೆ ಅಡುಗೆ ನಿಮ್ಮನೆಯಲ್ಲಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮನವಮಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ಹೆಸರುಬೇಳೆ ಪಾಯಸ, ಹೆಸರುಬೇಳೆ ಕೋಸಂಬರಿ, ಮಸಾಲೆ ಮಜ್ಜಿಗೆ ಹಾಗೂ ಪಾನಕನ ಕೇವಲ 30 ನಿಮಿಷದಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಬೇಗ ಮಾಡುವಂಥ ಈ ರೆಸಿಪಿನ ನೀವು ನೋಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ಒಂದು ಪಾತ್ರೆಗೆ 2 ಲೀಟ್ರಷ್ಟು ನೀರು ಹಾಕಿ ಅದನ್ನು ಬಿಸಿ ಆಗೋದಕ್ಕೆ ಇಡ್ತಾಯಿದ್ದೀನಿ. ಪಾನಕ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ 1 ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಜಜ್ಜಿರೋ ಅಂಥ ಬೆಲ್ಲನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೊಂದು ಮುಚ್ಚಳ ಮುಚ್ಚಿ ಪಕ್ಕದಲ್ಲೆತ್ತಿಡಿ. ಅದು ಕರಗಲಿ. ಈಗ ಪಾಯಸ ಮಾಡೋದಕ್ಕೆ ಒಂದು ಬೌಲಿಗೆ 1 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಹಾಗೆ ಕೋಸಂಬರಿ ಮಾಡೋದಕ್ಕೆ ಅರ್ಧ ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಎರಡಕ್ಕೂ ನೀರು ಹಾಕಿ 2ರಿಂದ 3 ಸರ್ತಿ ಚೆನ್ನಾಗಿ ತೊಳೆದು ಕೋಸಂಬರಿ ಮಾಡೋದಕ್ಕೆ ಬೇಕಾಗಿರೋ ಹೆಸರುಬೇಳೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಮುಚ್ಚಳ ಮುಚ್ಚಿ ಸೈಡಿಗೆ ಇಡೋಣ. ಇದು 1ರಿಂದ 2 ಗಂಟೆ ನೆನೀಲಿ. ಪಾಯಸ ಮಾಡೋದಕ್ಕೆ ಬೇಕಾಗಿರೋ ಹೆಸರುಬೇಳೆನ ತೊಳೆದ್ಬಿಟ್ಟು ಸ್ಟ್ರೈನರಲ್ಲಿ ಹಾಕಿಟ್ಟಿದ್ದೀನಿ. 1 ಕಪ್ಪಷ್ಟು ಹೆಸರುಬೇಳೆನ ಪಾಯಸಕ್ಕೋಸ್ಕರ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1.5 ಕಪ್ಪಷ್ಟು ಬೆಲ್ಲ ಹಾಕಿ ಅದಕ್ಕೆ 1 ಕಪ್ಪಷ್ಟು ನೀರು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಇಲ್ಲಿ ಪಾಕ ಮಾಡೋದೇನು ಬೇಡ, ಬೆಲ್ಲ ಚೆನ್ನಾಗಿ ಕರಗಿದ್ರೆ ಸಾಕು. ಒಂದು ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕಿ, ಈ ತುಪ್ಪ ನಾನು ಮನೆಯಲ್ಲೇ ಮಾಡಿರೋದು. ಇದರ ಲಿಂಕನ್ನು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ತುಪ್ಪ ಬಿಸಿ ಆದಮೇಲೆ ನಾವು ತೊಳೆದು ಸ್ಟ್ರೈನ್ ಮಾಡಿಟ್ಟಿರೋ ಅಂತಹ ಹೆಸರುಬೇಳೆನ ಅದಕ್ಕೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿರಿ. ಹೆಸರುಬೇಳೆ ಹಸಿ ವಾಸನೆ ಹೋಗಿ ಗಮ್ ಅಂತ ಪರಿಮಳ ಬರುತ್ತೆ, ಸ್ವಲ್ಪ ಕೆಂಪುಗಾಗುತ್ತೆ. ಈ ರೀತಿ ಹದ ಬರುತ್ತೆ. 2ರಿಂದ 3 ನಿಮಿಷ ತಗೊಳುತ್ತೆ. ಈ ರೀತಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನಾವು ನೀರು ಕಾಯಿಸೋದಕ್ಕೆ ಇಟ್ಟಿದ್ವಿ ಮೊದಲಿಗೆ, ಅದೀಗ ಕುದೀತಾ ಇದೆ. ಈಗ ಹುರಿದಿರೋ ಅಂಥ ಹೆಸರುಬೇಳೆ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 3 ಟೇಬಲ್ ಸ್ಪೂನಷ್ಟು ಸೀಮೆ ಅಕ್ಕಿನ ಅಥವಾ ಸಾಬುದಾನ ಅಂತಾರೆ, ಅದನ್ನು ನಾನು ಮುಂಚೆನೇ ನೆನೆಸಿಟ್ಟಿದ್ದೆ. ಅದನ್ನು ನೀವು ಬೇಕಿದ್ದರೆ ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು. ಅದು ಬೆಂದಾಗ ಪಾಯಸದಲ್ಲಿ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ, ಆವಾಗ ರುಚಿ ಬಹಳ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಈ ಬೇಸಿಗೆ ಬಿಸಿಗೆ ಅದು ತಂಪು ಕೂಡ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹೆಸರುಬೇಳೆ ಹುರಿದಿಟ್ಟಂತಹ ಅದೇ ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಈಗ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿನ ಒಂದೊಂದಾಗಿ ಹುರಿದು ಒಂದು ಪ್ಲೇಟಿಗೆ ಎತ್ತಿಡ್ತೀನಿ. ಹೆಸರುಬೇಳೆ ಮತ್ತು ಸೀಮೆ ಅಕ್ಕಿ ಕುದೀತಾ ಇರುತ್ತೆ. ನೀವು ಮಧ್ಯೆ ಮಧ್ಯೆ ಕೈಯಾಡ್ತಾ ಇರಬೇಕು. ಸೀಮೆ ಅಕ್ಕಿ ಹಾಕಿರೋದ್ರಿಂದ ತಳ ಹತ್ತುವ ಚಾನ್ಸಸ್ ಇರುತ್ತೆ. ಪಾಯಸಕ್ಕೆ ಹೆಸರುಬೇಳೆ ಹುರಿದ ಮೇಲೆ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. 1 ವಿಷಲ್ ಮಾಡಿಸಿದ್ರೂ ಆಗುತ್ತೆ. ಬಟ್ ಓಪನ್ ಪ್ಯಾನಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಮಧ್ಯೆ ಮಧ್ಯೆ ಈ ರೀತಿ ಕೈಯಾಡಿಸೋದ್ರಿಂದ ಅದು ತಳ ಹತ್ತೋದಿಲ್ಲ. ಈಗ ಪಾಯಸಕ್ಕೆ ಕಾಯಿನ ರುಬ್ಕೊಳ್ಳೋಣ. 1 ಸ್ಪೂನಷ್ಟು ಗಸಗಸೆ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. 5ರಿಂದ 6 ಏಲಕ್ಕಿ ಹಾಕಿದ್ದೀನಿ. ಮತ್ತು 1 ಕಪ್ಪಷ್ಟು ತೆಂಗಿನಕಾಯಿನ ಅದಕ್ಕೆ ಹಾಕಿ 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಅದನ್ನು ನಯಸ್ಸಾಗಿ ರುಬ್ಕೊಳ್ಳೋಣ. ನಾನಿಲ್ಲಿ ಗಸಗಸೆನ ಹುರಿದಲ್ಲೇ ಹಾಗೆ ಹಾಕಿದ್ದೀನಿ, ನೀವು ಬೇಕಿದ್ದರೆ ಹುರಿದು ಹಾಕಬಹುದು. ಇಷ್ಟರಲ್ಲಿ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ಈಗ ಸಾಕು, ಸ್ಟವ್ ಆಫ್ ಮಾಡಿ. ಪಾನಕಕ್ಕೋಸ್ಕರ ನಾನು 1 ಸ್ಪೂನಷ್ಟು ಸೋಂಪು, 7ರಿಂದ 8 ಕಾಳುಮೆಣಸು, 4 ಏಲಕ್ಕಿ, 1 ಇಂಚಷ್ಟು ಒಣ ಶುಂಠಿ ತೊಗೊಂಡಿದ್ದೀನಿ. ಈಗ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಒಣ ಶುಂಠಿ ತುಂಬ ಗಟ್ಟಿ ಇರೋದ್ರಿಂದ ಅದನ್ನು ಜಜ್ಜಿಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡೋಣ. ನಾವು ಪಾನಕಕ್ಕೆ ಬೆಲ್ಲ ಹಾಕಿ ಕರಗೋದಕ್ಕೆ ಇಟ್ಟಿದ್ವಿ, ಅದು 3/4 ಭಾಗದಷ್ಟು ಕರಗಿದೆ. ಈಗ ಅದಕ್ಕೆ ಈ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡಿ. ಈ ಪುಡಿಯೆಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಅದ್ರ ಘಮ ಪಾನಕಕ್ಕೆ ಬರುತ್ತೆ. ಇಷ್ಟು ಮಾಡೋ ಅಷ್ಟೊತ್ತಿಗೆ 10 ನಿಮಿಷ ಸಮಯ ಆಗಿದೆ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿ, ತುಂಬ ಮೆತ್ತಗೆ ಬೆಂದಿದೆ. ಇಷ್ಟಾದರೆ ಸಾಕು. ರುಬ್ಬಿರೋ ಅಂತಹ ಕಾಯಿ ಮಿಶ್ರಣನ ಈ ಬೇಳೆಗೆ ಹಾಕಿ ಹೈ ಫ್ಲೇಮಲ್ಲಿ 3ರಿಂದ 4 ನಿಮಿಷ ಚೆನ್ನಾಗಿ ಕೈ ಆಡಿಸ್ತಾ ಕುದಿಸ್ಕೊಳ್ಳಿ. ಮಿಕ್ಸಿ ಜಾರಿಗೆ 1/4 ಕಪ್ಪಷ್ಟು ನೀರು ಹಾಕಿ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸಿರೋ ಅಂತಹ ಅಳತೆ 7ರಿಂದ 8 ಜನಕ್ಕಾಗೋಷ್ಟು ಪಾಯಸ ಆಗುತ್ತೆ.
ಸಿಹಿ ಕೂಡ ಪರ್ಫೆಕ್ಟ್ ಆಗಿದೆ. ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು. 3 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ನಾವು ಕರಗಿಸಿಟ್ಟಿರೋಂತಹ ಬೆಲ್ಲನ ಸೋಸಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ. ಬೆಲ್ಲ ಹಾಕಿದ ಮೇಲೆ 2 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿ. ತುಂಬ ರುಚಿಯಾಗಿರುವಂತಹ ಈ ಹೆಸರುಬೇಳೆ ಪಾಯಸ ಈಗ ರೆಡಿಯಾಗಿದೆ. ಈಗ ನಾವು ಮುಂಚೆನೇ ಹುರಿದಿಟ್ಟಂತಹ ದ್ರಾಕ್ಷಿ, ಬಾದಾಮಿ ಮತ್ತು ಗೋಡಂಬಿನ ಅದಕ್ಕೆ ಮಿಕ್ಸ್ ಮಾಡಿ ಒಂದು 10 ಸೆಕೆಂಡ್ ಅದನ್ನು ಕುದಿಸಿ ಸ್ಟವ್ ಆಫ್ ಮಾಡಿ. ಈಗ ತುಂಬ ರುಚಿಯಾಗಿರುವಂತಹ ಶ್ರೀರಾಮನವಮಿ ಸ್ಪೆಷಲ್ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಹೆಸರುಬೇಳೆ ಮತ್ತು ಸೀಮೆ ಅಕ್ಕಿ ಹಾಕಿರೋದ್ರಿಂದ ಇದು ತುಂಬ ತಂಪಾಗಿರುವಂಥ ಪದಾರ್ಥ. ನೀವು ಇದನ್ನು ಹಬ್ಬ ಕಾಲದಲ್ಲೇ ಮಧ್ಯದಲ್ಲಿ ಕೂಡ ಮಾಡ್ಕೊಂಡು ಕುಡಿಬೋದು. ಈ ಹದ ತುಂಬ ಪರ್ಫೆಕ್ಟ್ ಆಗಿದೆ. ಪಾನಕದಲ್ಲಿ ಬೆಲ್ಲ ಚೆನ್ನಾಗಿ ಕರಗಿದೆ. ನಾವು ಹಾಕಿರೋ ಪೌಡರ್ಸ್ ಎಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು ದೊಡ್ಡ ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣನ್ನು ನಾನು ಇದಕ್ಕೆ ಹಿಂಡ್ತಾ ಇದ್ದೀನಿ. ಚಿಕ್ಕದಾದರೆ ಒಂದು ಇಡೀ ನಿಂಬೆಹಣ್ಣು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಬೇರೆ ಪಾತ್ರೆಗೆ ಶೋಧಿಸಿಟ್ಕೊಳ್ಳೋಣ. ನಾನಿಲ್ಲಿ ತಣ್ಣನೆಯ ಮಡಿಕೆ ನೀರನ್ನು ಉಪಯೋಗಿಸಿದ್ದೀನಿ. ನೀವು ಬೇಕಿದ್ದರೆ ಫ್ರಿಜ್ ವಾಟರ್ ಕೂಡ ಉಪಯೋಗಿಸ್ಬೋದು. ಇದು ತಣ್ಣಗಿದ್ರೇ ಚೆನ್ನಾಗಿರುತ್ತೆ. ತುಂಬ ರುಚಿಯಾಗಿರುವಂತಹ ಶ್ರೀರಾಮನವಮಿ ಪಾನಕ ಈಗ ರೆಡಿಯಾಗಿದೆ. ಮಸಾಲ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಗಟ್ಟಿ ಮೊಸರು, ಅದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಮಿಕ್ಸಿನಲ್ಲಿ ಅದನ್ನು ರುಬ್ಕೊಳ್ಳೋಣ. ಈ ರೀತಿ ಅದರಲ್ಲಿ ಬೆಣ್ಣೆ ಬರಬೇಕು. ಆ ಬೆಣ್ಣೆನ ತೆಗೆದಿಡೋಣ. ಮೊಸರಿಗೆ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಜ್ಜಿಗೆ ಮಾಡೋದು ಅದು ಸರಿಯಾದ ವಿಧಾನ ಅಲ್ಲ. ಈ ರೀತಿ ಬೆಣ್ಣೆ ಬರಬೇಕು. ಆ ಬೆಣ್ಣೆ ತೆಗೆದ್ರೆ ಮಾತ್ರ ಅದು ಮಜ್ಜಿಗೆ ಅಂತ ಅನಿಸ್ಕೊಳ್ಳುತ್ತೆ, ಇಲ್ಲಾಂದರೆ ಅದು ಮೊಸರು ನೀರಾಗುತ್ತೆ. ನಾನಿಲ್ಲಿ ಮಿಕ್ಸಿಲಿ ಮಾಡ್ತಾಯಿದ್ದೀನಿ. ಕಡ್ಗೋಲಲ್ಲಿ ಕಡಿದು ಕೂಡ ನೀವು ಮಾಡ್ಕೋಬಹುದು. ಆ ಮಜ್ಜಿಗೆನ ಈಗ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಬೇಕಾದಷ್ಟು ನೀರು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 1 ಇಂಚಷ್ಟು ಹಸಿ ಶುಂಠಿ, ಖಾರ ಕಮ್ಮಿ ಇರುವಂತಹ 2 ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಜಜ್ಜಿ ಅದಕ್ಕೆ ಅದೇ ಮಜ್ಜಿಗೆನ ಹಾಕಿ ಸ್ವಲ್ಪ ನೆನೆಸಿಟ್ಕೊಳ್ಳೋಣ. ಹಸಿಮೆಣಸು ಮತ್ತು ಶುಂಠಿಯ ರಸ ಅದರಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. 5 ನಿಮಿಷದ ನಂತರ ಅದನ್ನು ಸ್ವಲ್ಪ ಕೈಯಲ್ಲಿ ಕಿವುಚ್ಬಿಟ್ಟು ಮಜ್ಜಿಗೆ ಒಳಗೆ ಅದನ್ನು ಸೋಸ್ಬಿಟ್ಟು ಹಾಕಿ. ಡೈರೆಕ್ಟಾಗಿ ಹಾಕಿದರೆ ಮಜ್ಜಿಗೆ ಕುಡಿಯುವಾಗ ಅದು ಕಿರಿಕಿರಿ ಮಾಡುತ್ತೆ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ನಿಮಗಿಷ್ಟ ಇದ್ದರೆ ನೀವು ಚಿಕ್ಕದಾಗಿ ಹೆಚ್ಚಿ ಕೂಡ ಹಾಕ್ಬೋದು. ಈ ರೀತಿ ಹಾಕೋದ್ರಿಂದ ಅದರ ಘಮ ಇರುತ್ತೆ. ಮಜ್ಜಿಗೆ ಕುಡಿಯುವಾಗ ಯಾವುದೇ ರೀತಿ ಕಿರಿಕಿರಿ ಅನಿಸೋದಿಲ್ಲ. ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಮಜ್ಜಿಗೆಗೆ ಮಿಕ್ಸ್ ಮಾಡಿದ್ದೀನಿ. ಮಜ್ಜಿಗೆಗೆ ಒಗ್ಗರಣೆ ಹಾಕೋದಕ್ಕೆ ನಾನಿಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಿದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ 2 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಹಿಂಗೆ ಹಾಕಿ ಸಾಸಿವೆ ಚಟಪಟ ಸಿಡಿದ ತಕ್ಷಣ ಅದನ್ನು ಮಜ್ಜಿಗೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುವಂತಹ ಮಸಾಲ ಮಜ್ಜಿಗೆ ಈಗ ರೆಡಿಯಾಗಿದೆ. ಕೋಸಂಬರಿ ಮಾಡೋದಕ್ಕೆ ಮುಂಚೆನೇ ನಾವು ತೊಳೆದು ನೆನೆಸಿಟ್ಟಿರುವಂತಹ ಹೆಸರುಬೇಳೆ ಈಗ ಚೆನ್ನಾಗಿ ನೆಂದಿದೆ. ಅದರಲ್ಲಿರೋ ನೀರನ್ನೆಲ್ಲ ನೀಟಾಗಿ ಶೋಧಿಸ್ಕೊಳ್ಳೋಣ. ಅದನ್ನು ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಮೀಡಿಯಮ್ ಸೈಜಿನ ಒಂದು ಅರ್ಧ ಸೌತೆಕಾಯಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ರಿಂದ 3 ಹಸಿಮೆಣಸಿನ್ಕಾಯಿ, 1 ಕ್ಯಾರೆಟನ್ನು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಂಚಷ್ಟು ಶುಂಠಿನ ಚಿಕ್ಕದಾಗಿ ತುರಿದಿಟ್ಟಿದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಬೀಜ ಎಲ್ಲ ತೆಗೆದಿಟ್ಟಿದ್ದೀನಿ. ಇದೆಲ್ಲವನ್ನು ಈಗ ಹೆಸರುಬೇಳೆ ಜೊತೆ ಹಾಕಿ ಅದ್ರ ಜೊತೆಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನೂ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಅರ್ಧ ಕಪ್ ಹೆಸರು ಬೇಳೆಗೆ ಈ ಅಳತೆನಲ್ಲಿ ಹಾಕ್ತಾಯಿದ್ದೀನಿ. ಇದೆಲ್ಲದನ್ನು ಇಷ್ಟೇ ಅಳತೆನಲ್ಲಿ ಹಾಕಬೇಕು ಅಂತೇನಿಲ್ಲ, ನೀವು ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬಹುದು. ಈಗ ಅರ್ಧ ನಿಂಬೆ ಹಣ್ಣನ್ನು ಅದಕ್ಕೆ ಹಾಕಿ ಹಿಂಡ್ತಾ ಇದ್ದೀನಿ. 3/4 ಸ್ಪೂನಷ್ಟು ಉಪ್ಪನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೋಸಂಬರಿ ಕಲಿಸುವಾಗ ಎಲ್ಲದನ್ನು ಮಿಕ್ಸ್ ಮಾಡಿ ಕೊನೆಯಲ್ಲಿ ಉಪ್ಪು ಹಾಕಿ ಹೆಸರುಬೇಳೆನಲ್ಲಿರೋ ನೀರನ್ನು ಪೂರ್ತಿ ಶೋಧಿಸ್ಬಿಟ್ಟು ಹಾಕಿದರೆ ಕೋಸಂಬರಿ ಮಾಡಿದಾಗ ನೀರು ಹೊಡೆಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಕೋಸಂಬರಿ ನೋಡಿ ರೆಡಿಯಾಗಿದೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಯಾವಾಗಲೂ ಕೋಸಂಬರಿ ಮಾಡಿದರೂ ಒಂದು ಒಗ್ಗರಣೆ ಮಾಡಿದರೆ ಅದರ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಒಗ್ಗರಣೆ ಸೌಟಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಇಂಗು,
ಒಂದು 4ರಿಂದ 5 ಕರಿಬೇವಿನ ಸೊಪ್ಪನ್ನು ಹಾಕಿ ಕೋಸಂಬರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತುಂಬ ರುಚಿಯಾಗಿರುವಂತಹ ಹೆಸರುಬೇಳೆ ಕೋಸಂಬರಿ ರೆಡಿಯಾಗಿದೆ. ಕೇವಲ ಅರ್ಧ ಗಂಟೆಯಲ್ಲಿ ಈಸಿಯಾಗಿ ರೆಡಿಯಾಗುವಂತಹ ಈ ಪಾಯಸ, ಕೋಸಂಬರಿ, ಪಾನಕ ಮತ್ತು ಮಜ್ಜಿಗೆ ರೆಸಿಪಿನ ನೀವು ಈ ಶ್ರೀರಾಮನವಮಿ ಹಬ್ಬಕ್ಕೆ ಮಾಡಿ ತುಳಸಿ ದಳ ಇಟ್ಟು ದೇವರಿಗೆ ನೈವೇದ್ಯ ಮಾಡಿ. ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.